ಎಣ್ಣೆ ಹಚ್ಚೋದಿಲ್ಲ ಇದಕ್ಕೆ. ಎಣ್ಣೆ ಹಚ್ಚೋದಿಲ್ಲ? ಇಲ್ಲ ಸರ್, ಎಣ್ಣೆ ಹಚ್ಚಿದ್ರೆ ನಿಟ್ಟಾಗಿ ರೌಂಡಾಗಿ ಬರೋದಿಲ್ಲ. ಸೈಜ್ ಬಂದು ಹಿಂಗೆ ಇರ್ತಲ್ಲ ಸರ್ ಇದು? ಹಾಂ ಸರ್, ಇಷ್ಟೇ ಇದ್ರ ಸೈಜ್ ಇಷ್ಟೇ. ಈಗ ಎಣ್ಣೆಲಿ ಬಿಡೋದು ಸರ್. ಹಾಂ, ಆಲ್ಮೋಸ್ಟ್ ಒಂಥರ ಪೂರಿ ಥರ ಉಪ್ತಾ ಇದೆ. ಹೌದು ಸರ್, ಪೂರಿ ಥರ ಉಪ್ಪಿದೆ ನೋಡಿ. ಹಿಂಗೆ ಬರ್ಬೇಕು ಪದರು. ಇದು ಬಂದಾಗನೇ ಕರೆಕ್ಟ್ ಅಲ್ಲ? ಹೌದು ಸರ್. ಆಯ್ತಾ ಇದು? ಹೌದು ಆಯ್ತು ಸರ್. ಬಿಟ್ರು ನಾವು ಶಾಲೆ ಕಲಿಯಲಿಲ್ಲ ಸರ್, ನಾವು ಗೋವಾ ಹೋಗಿದ್ವಿ. ಗೋವಾದಲ್ಲಿ ಹಾಗೆ ನೋಡ್ಕೊಂಡು ಕಲ್ತಿದ್ದು ಸರ್. ನಾವು ಯಾವುದು ಇದಕ್ಕೆಲ್ಲ ಹೋಗಲಿಲ್ಲ. ನೋಡಿ ವೀಕ್ಷಕರೇ, ನೀವು ಬೇರೆ ಬೇರೆ ಸಾಗು ನೋಡಿದ್ರಿ. ಈ ಸಾಗುದಲ್ಲಿ ಏನು ಡಿಫ್ರೆಂಟ್ ಆಗಿದೆ ಕಾಮೆಂಟಲ್ಲಿ ಹಾಕಿ. ಮೊದಲನೇ ತುತ್ತು ಕಾಡಿನ ಮಧ್ಯ ನಾನು ಮೇಲೆ ನೋಡ್ತಾ ಇದ್ದೀನಿ. ಈ ರುಚಿ ಎಲ್ಲಿಂದ ನಮಗೆ ಬೆರಗಿಳಿದು ಬರ್ತಾ ಇದೆ ಅಂತ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಉತ್ತರ ಕರ್ನಾಟಕದ ಕಾಡಿನ ವಾತಾವರಣ, ಜಿಟಿ ಜಿಟಿ ಮಳೆ, ಮಲೆನಾಡು ಥರ ಇದೆ. ಎಲ್ಲಿದ್ದೀವಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ದಾಂಡೇಲಿ ಹತ್ರ ಪ್ರಧಾನಿ ಅಂತ ಒಂದು ಹಳ್ಳಿ. ಪ್ರಧಾನಿ ಹಳ್ಳಿ ಹತ್ರ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ. ಅದ್ಭುತವಾದ ಒಂದು ವಾತಾವರಣದಲ್ಲಿ ಅಭೂತಪೂರ್ವ ಒಂದು ರೆಸಾರ್ಟು, ಹೋಮ್ ಸ್ಟೇ ಅನ್ಬೋದು. ಬನ್ನಿ, ಯಾಕೆ ಬಂದಿದ್ದೀವಿ ಅಂದರೆ ಯಾವುದೋ ಒಂದು ಶೂಟಿಂಗ್ ಕಾರಣಕ್ಕೆ ಇಲ್ಲಿ ನಾವು ಸ್ಟೇ ಮಾಡ್ತಾಯಿದ್ವಿ. ಇಲ್ಲಿ ಅರೇಂಜ್ ಆಗಿತ್ತು ನಮ್ಮ ಸ್ಟೇ. ಹಾಗಾಗಿ ಇಲ್ಲಿ ಒಂದು ಬಸವರಾಜ್ ಅಂತ ಅದ್ಭುತವಾದ ಒಂದು ಶೆಫ್ ಇದ್ದಾರೆ. ನಿಮಗೆ ಮಂಗಳೂರು ಶೈಲಿಯ ಬನ್ಸ್ ತೋರಿಸ್ತಾರಂತೆ. ಅದರೊಟ್ಟಿಗೆ ಅದ್ರ ಸಾಗು ಕೂಡ ಸ್ಪೆಷಲ್ಲಾಗಿ ನಮಗಾಗಿ ಮಾಡ್ತಿದ್ದಾರೆ. ಬನ್ನಿ ಆ ರೆಸಿಪಿ ನೋಡ್ಬಿಡೋಣ. ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇ ದಾಂಡೇಲಿ ಹತ್ರ ಬಂದ್ಬಿಟ್ಟಿದ್ದೀವಿ. ಇವತ್ತು ಇಲ್ಲಿ ಸ್ಟೇ ಮಾಡೋದೊಟ್ಟಿಗೆ ಬಸವರಾಜ್ ಅವರು ಚೀಫ್ ಶೆಫ್. ನಮಗೆ ನಮಸ್ಕಾರ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ಈ ಗ್ರೀನ್ಲ್ಯಾಂಡ್ ಬಗ್ಗೆ ನಾನು ಭಾಳ ತಿಳ್ಕೊಂಡಿದ್ದೆ. ಹಾಂ ಸರ್. ಇಲ್ಲಿ ಮಂಗಳೂರು ಬನ್ಸ್ ಭಾಳ ಫೇಮಸ್ ಅಂತ. ಹಾಂ ಸರ್. ನಮಗೆ ನಿಮ್ಮ ಮಂಗಳೂರು ಬನ್ಸು, ನಿಮ್ಮ ಸ್ಟೈಲ್ ಹಾಂ ಸರ್, ತೋರಿಸ್ಬೋದಾ? ತೋರಿಸ್ಕೊಡ್ತೇವೆ ಸರ್, ನೋಡ್ಬಿಡೋಣ ಅಂತ. ಹಾಂ ಸರ್. ಎಷ್ಟು ಅಳತಿ ಮಾಡ್ತಿದ್ದೀರಿ? ಅರ್ಧ ಕೆ ಜಿ ಮಾಡ್ತಾ ಇದ್ದೀನಿ ಸರ್. ಅರ್ಧ ಕೆಜಿಗೆ? ಹಾಂ. ಏನೇನು ತಗೋಬೇಕು? ಒಂದು 3 ಬಾಳೆಹಣ್ಣು ಸರ್. ಮೂರು ಬಾಳೆಹಣ್ಣು. 3 ಬಾಳೆಹಣ್ಣು. ಬಾಳೆಹಣ್ಣು ಯಾವುದೋ ಬಾಳೆಹಣ್ಣು ಆದರೂ ನಡೀತದೆ ಸರ್. ನೀವು ಆ್ಯಕ್ಚುಲಿ ಪಚ್ ಬಾಳೆ ಅಂತ ಬರ್ತದೆ ಇಲ್ಲಿ, ಅದು ಬಾಳೆಹಣ್ಣು. ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹೀಗೆ. ಇದು ಆ್ಯಕ್ಚುಲಿ ಇದರಲ್ಲೆಲ್ಲ ಸ್ಮ್ಯಾಶ್ ಮಾಡಲ್ಲ ಸರ್, ನಾವು ಕೈಯಿಂದನೇ ಮಾಡೋದು. ಇದೀಗ ಸ್ಮ್ಯಾಶ್ ಮಾಡಿದ ತಕ್ಷಣ ಸರ್ ಇದಕ್ಕೆ ಶುಗರ್ ಹಾಕೋದು. ಒಂದು ಕಪ್ ಶುಗರ್ ಇದೆ ಸರ್. ಒಂದು 300 ಗ್ರಾಮ್ ಇದೆ ಸರ್ ಇದು. ಹಾಂ ಸರ್. ಇದು ಹಾಕಿದ ತಕ್ಷಣ ಈ ಕಪ್ಪಿಂದ ಒಂದು 100 ಗ್ರಾಮ್ ಮೊಸರು. ಹಾಂ ಸರ್, 100 ಗ್ರಾಮ್ ಮೊಸರು. ಇದು ಮೊಸರು ಹಾಕಿದ್ದೀರಾ ಸರ್. ಇದು ಸ್ವಲ್ಪ ಜೀರಿಗೆ ಸರ್. ಜೀರಿಗೆ ಎಷ್ಟು ಹಾಕೊಳ್ಳೋದು? ಸುಮಾರು ಒಂದು ಟೀಸ್ಪೂನಷ್ಟು. ಒಂದು ಟೀಸ್ಪೂನ್ ಸರ್. 1 ಟೀ ಸ್ಪೂನ್ ಜೀರಿಗೆ. ಹಾಂ. ಇದೊಂದು ಸ್ವಲ್ಪ ಸೋಡಾ ಪೌಡ್ರ್ ಸರ್. ಸೋಡಾ ಹಾಕ್ತೀರಾ? ಸೋಡಾ ಸ್ವಲ್ಪ ಹಾಕ್ತೀವಿ ಸರ್. ಎಷ್ಟದು? ಒಂದು ಟೀ ಸ್ಪೂನ್ ಅಷ್ಟು. ಸ್ಪೂನ್? ಹಾಂ, 1 ಸ್ಪೂನ್ ಸರ್. ಸ್ಮಾಲ್ ಸ್ಪೂನ್ ಅಲ್ಲ? ಹಾಂ, ಸ್ಮಾಲ್ ಸ್ಪೂನ್. ಟೀ ಸ್ಪೂನ್ ಕರೆಕ್ಟ್. ಮತ್ತು ಒಂದು ಸ್ವಲ್ಪ ಉಪ್ಪು ಸರ್. ಉಪ್ಪು? ಹಾಂ. ಅದು ಆ್ಯಕ್ಚುಲಿ ಹಾಕ್ತೇವೆ ನಾವು ಸರ್. ಕೆಲವು ಕಡೆ ಹಾಕೋದಿಲ್ಲ ಸರ್. ಹಾಕೋದಿಲ್ಲ. ಇದು ನಾವು ಒಂದಿನ ಮುಂಚೆನೇ ಮಾಡಿ ಇಡಬೇಕಾ? ಹೌದು ಸರ್. ಅಂದರೆ ಬೆಳಗ್ಗೆ ಅದು ಹಿಟ್ಟು ಹುಳಿ ಬರಬೇಕು ಸ್ವಲ್ಪ, ಅದ್ರಗೋಸ್ಕರ ರಾತ್ರಿನೇ ಮಾಡಿ ಇಡಬೇಕಾಗ್ತದೆ. ಹಾಂ, ನೀರು ಹಾಕ್ತಾ ಇದ್ದೀನಿ ಸರ್. ಈ ಕಪ್ಪಿಂದ 2 ಕಪ್. ಈ ಕಪ್ಪಿಂದ 2 ಕಪ್ ನೀರು ಹಾಕೊಂಡು? ಹಾಂ ಸರ್. ಆಮೇಲೆ ಅದು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗುವವರೆಗೆ. ಹಾಂ, ಮೆಲ್ಟ್ ಆಗಬೇಕು ಸರ್. ಮೈದಾ ಇಟ್ಕೊಂಡಿದ್ರೆ? ಹಾಂ, ಮೈದಾ ಇಟ್ಕೊಂಡಿದ್ದೀನಿ ಸರ್. ಇದು ಸಕ್ಕರೆ ಮೆಲ್ಟ್ ಆದಮೇಲೆ ಮೈದಾ ಹಾಕೋದು ಸರ್. ಎಷ್ಟು ಇಟ್ಕೊಂಡಿರಿ ಮೈದಾ? ಮೈದಾ ಒಂದು 1/2 kg ಇಟ್ಕೊಂಡಿದ್ದೀನಿ ಸರ್. ಈಗ ಸಾಧಾರಣ ಮೆಲ್ಟ್ ಆಗಿದೆ ಸರ್. ಈಗ ನಾವು ಹಿಟ್ಟು ಹಾಕೊಳ್ತೀವಿ ಇದರಲ್ಲಿ. ಎಷ್ಟು ಹಿಟ್ಟು? ಒಂದು 1/2 kg ಇದೆ ಸರ್. ಸ್ವಲ್ಪ. 1/2 kg? ಹಾಂ, ಹೌದು ಸರ್. 1/2 kg ಮೈದಾ. 1/2 kg ಮೈದಾ ಹಾಕಿದ್ದೀನಿ. ಬನ್ನು ಮೈದಾಯಿಂದನೇ ಮಾಡೋದು? ಮೈದಾಯಿಂದನೇ ಮಾಡೋದು ಸರ್. ಇಲ್ಲ ಸರ್, ಗೋಧಿ ಹಿಟ್ಟು ಹಾಕಲ್ಲ ಅದಕ್ಕೆ. 2 ಕಪ್ಪು ನೀರು ಹಾಕೊಂಡಿದ್ದೀನಿ ಸರ್. 2 ಕಪ್ ನೀರು 1 kg ಮೈದಾಗೆ ಹಾಕಲೇಬೇಕು. ಹಾಂ, ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಸರ್. ಅದನ್ನ ಹಿಟ್ಟಾಗಿ ಕಲಸಿಡ್ತಾ ಇದ್ದೀನಿ ಸರ್. ಈಗ ಸ್ವಲ್ಪ ಇದು ಜಾಸ್ತಿ ಗಟ್ಟಿ ಇರೋದಿಲ್ಲ, ಅಂದರೆ ಬೆಳಗ್ಗೆ ತನಕ ಇನ್ನೂ ಇದು ಆಗಬೇಕದು.
ಬೆಳಗ್ಗೆ ಆಮೇಲೆ ಹಿಟ್ಟು ಹಚ್ಚಿ ಲಟ್ಸೋದು ಸರ್. ಅದು ಎಣ್ಣೆ ಹಚ್ಚೋದಿಲ್ಲ ಇದಕ್ಕೆ. ಇಲ್ಲ ಸರ್, ಎಣ್ಣೆ ಹಚ್ಚಿದ್ರೆ ನಿಟ್ಟಾಗಿ ರೌಂಡಾಗಿ ಬರೋದಿಲ್ಲ. ಅದಕ್ಕಾಗಿ ಹಿಟ್ಟು ಹಚ್ಚಿ ಮಾಡೋದು ನಾವು. ಹಾಗೆ ಒಂದೇ ಸರಿ ನೀರು ಹಾಕೊಂಡು ಸರ್, ಹಾಗಾಗಿ ಸ್ವಲ್ಪ ಸ್ವಲ್ಪ ಮೈದಾ ಹಾಕ್ಕೊಳ್ತಾ ಇರ್ತೀವಿ ನಾವು. ಯಾಕಂದ್ರೆ ಸ್ವಲ್ಪ ಕೈಗೆ ಹಚ್ಕೊಳ್ಳಿಕ್ಕೆ ಸರ್. ಹಾಂ, ಸ್ವಲ್ಪ ಮೈದಾ ಹಾಕ್ಲೇಬೇಕು, ಅಂಟು ಬರಲ್ಲ ಸರ್. ಹಾಂ, ಇಲ್ಲ ಕೈಗೆ ಹತ್ಕೊಳ್ತದೆ ಸರ್. ಎಷ್ಟು ಗಂಟೆ ಇದನ್ನು ಫರ್ಮೆಂಟೇಷನ್ ಇಡಬೇಕು? ಒಂದು 2 ರಿಂದ 3 ತಾಸು ಸರ್. ಯಾಕಂದ್ರೆ ರಾತ್ರಿ ಎದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ಮಾಡಿರ್ತೇವೆ ನಾವು. ಆಯ್ತು ನೋಡಿ ಸರ್, ಇದು ಹೌದು ಸರ್. ಇವಾಗ ಸ್ವಲ್ಪ ಅದ್ರ ಮೇಲಿಂದ ಎಣ್ಣೆ ಹಾಕ್ಕೊಂಡು, ಹಾಂ, ಸ್ವಲ್ಪ ಸೋರಿಟ್ರೆ ಅದಕ್ಕೆ ಹತ್ಕೊಳ್ಳೋದಿಲ್ಲ ಸರ್. ಆಯ್ತು ಸರ್, ಇಷ್ಟು ಮಾಡಿ ಇಟ್ಟು ಬಿಡೋದು ಸರ್. ಹೌದು ಸರ್, ಮುಚ್ಚಿಡ್ಬೇಕು. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರೋದು ನಾವು? ಬೆಳಗ್ಗೆ 7:15 ಬನ್ನಿ ಸರ್. 9 ಗಂಟೆಗೆ ಬ್ರೇಕ್ಫಾಸ್ಟ್ ಚಾಲು ಆಗ್ತದೆ. ಅದ್ರ ಮುಂಚೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಸರ್. ನಿನ್ನೆ ರಾತ್ರಿ ಮಾಡಿಟ್ಟಿದ್ವಲ್ಲ ಸರ್ ಹಿಟ್ಟು, ನೋಡಿ ಇದು ಫರ್ಮೆಂಟೇಷನ್ ಆಗಿದೆ ಫುಲ್ ಓವರ್ ನೈಟು. ಇವಾಗ ಈ ಥರ ಕಟ್ ಮಾಡ್ಕೊಳ್ಳೋದಾ? ಹಾಂ, ಕಟ್ ಮಾಡ್ಕೊಂಡು ಸರ್. ಹಾಂ, ಈ ಸೈಜಲ್ಲಿ ಒಂದು ಉಂಡೆ ಮಾಡೋದು ಸರ್. ಹಾಂ, ಈ ಸೈಜ್ ಒಂದು ಉಂಡೆ ಮಾಡ್ತಾರಲ್ಲ. ಒಂದು ನಮಗೋಸ್ಕರ ಒಂದು 5 ಮಾಡಿಬಿಡ್ತೀರಾ? ಹಾಂ ಸರ್, ಒಂದು 5 ಇದು ರೆಡಿ ಇದೆ. ಈಗ 5-6 ಫಸ್ಟ್ ಮಾಡಿಬಿಡ್ತಾರೆ. ಬನ್ನಿ ಯಾವ ಥರ ಆಗುತ್ತೆ ಅಂತ. ಸೈಜ್ ಬಂದು ಹಿಂಗೆ ಇರ್ತಲ್ಲ ಸರ್ ಇದು? ಹಾಂ ಸರ್, ಇಷ್ಟೇ, ಇದ್ರ ಸೈಜ್ ಇಷ್ಟೇ. ರೌಂಡ್ ಮಾಡ್ಕೊಳ್ಳೋದು. ಇಷ್ಟೇ ನೋಡಿ. ಸರ್ ಹಿಂಗೆ ಮಾಡ್ಕೊಂಡ್ರಲ್ಲ ಇವಾಗ? ಹಾಂ ಸರ್, ಇದನ್ನು ಡೈರೆಕ್ಟ್ ಹಂಗೆ ಎಣ್ಣೆ ಬಿಡೋದು? ಈಗ ಎಣ್ಣೆಲಿ ಬಿಡೋದು ಸರ್. ಹಾಂ, ಓ ಸರ್, ಆಲ್ಮೋಸ್ಟ್ ಒಂಥರ ಪೂರಿ ಥರನೂ ಉಪ್ತಾ ಇದೆ. ಹೌದು ಸರ್. ಬಾ ನಾವು ನೋಡ್ತಾ ಇದ್ವಿ ಬನ್ ಹೆಂಗೆ ಮಾಡ್ತಾರಪ್ಪ ಅಂತ. ಇಷ್ಟೇ. ಹಾಂ, ನೋಡಿ ಬಣ್ಣ ಬಂತು ಈ ಕಡೆ. ಪೂರಿ ಥರ ಉಪ್ಪಿದೆ ನೋಡಿ. ಹಿಂಗೆ ಬರ್ಬೇಕು ಪದರು. ಇದು ಬಂದಾಗನೇ ಕರೆಕ್ಟ್ ಅಲ್ಲ? ಹೌದು ಸರ್. ಹಾಂ, ಆಯ್ತು ಸರ್. ಆಯ್ತಾ ಇದು? ಹೌದು. ಓಹೋ, ಕಲ್ಬಿಟ್ರು ನೋಡಿ. ಪೂರಿ ಥರ ಕಾಣ್ತದೆ ಹಂಗೆ. ಅಪ್ಪ, ಹಾಂ ನೋಡಿ, ಸರ್ವಿಂಗಿಗೆ ಬಂದ್ಬಿಡ್ತು ಬಫೆ ಸೆಟ್ಟಿಗೆ. ಸರ್, ಇವಾಗ ಮಂಗಳೂರು ಬನ್ಸ್ ನೋಡಿದ್ವಿ. ಮಂಗಳೂರು ಬನ್ಸಿಗೆ ಸಾಗು ಮಾಡಿ ತೋರಿಸ್ತೀರಾ? ಹೌದು ಸರ್. ಏನೇನು ಹಾಕೊಳ್ಳೋದು ಸರ್? ಫಸ್ಟ್ ಇದು ಆನಿಯನ್ ಟೊಮಾಟೊ ಸರ್. 1 ಕಿಲೋ ಈರುಳ್ಳಿ, ಒಂದು 3 ಟಮಾಟಿ ಸರ್. ಇದರಲ್ಲಿ ಮೆಣಸಿದೆ ಒಂದು, ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಒಂದು 100 ಗ್ರಾಮ್ ಮೆಣಸಿದೆ. 100 ಗ್ರಾಮ್ ಮೆಣಸಿದೆ. ಮತ್ತೆ ಒಂದು ಸುಮಾರು ಒಂದು ಬೇಕಾದಷ್ಟು ಬೆಳ್ಳುಳ್ಳಿ ಇದೆ. ಮತ್ತೆ ಕೊತ್ತಂಬರಿ, ಮತ್ತೆ ಇದು ಶುಂಠಿ. ಹಾಂ, ಓಕೆ. ಶುಂಠಿ ಎಷ್ಟು ಗ್ರಾಮ್ ಇರ್ಬೋದು? ಶುಂಠಿ ಒಂದು 25 ಗ್ರಾಮ್. ಹಾಂ, ಮತ್ತು ಒಂದು 4 ಬೆಳ್ಳುಳ್ಳಿ. 4 ಬೆಳ್ಳುಳ್ಳಿ. ಹಾಂ ಸರ್. ಈಗ ನಾವು ಮಾಡ್ತಿರೋ ಕ್ವಾಂಟಿಟಿ ಎಷ್ಟು ಸರ್? ನಾವು ಒಂದು 50 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀವಿ ಸರ್. 50 ಜನಕ್ಕೆ ಆಗೋಷ್ಟು ಮಾಡ್ತೀವಿ? ಹಾಂ ಸರ್. ಹಾಂ. ಅದಕ್ಕೆ ಈಗ ಮಸಾಲ ಹಾಕ್ತಾ ಇದ್ದೀನಿ. ಹಾಂ, ಯಾವ ಮಸಾಲ ಸರ್ ಇದು? ಇದು ಕಾಳು ಮೆಣಸು. ನೋಡಿ, ಒಂದು ಸಣ್ಣ ಇದು ಅರ್ಧ ಸ್ಪೂನು. ಹಾಂ, ಇದು ಜೀರಿಗೆ. ಹಾಂ, ಎಷ್ಟು? 1 ಟೀ ಸ್ಪೂನು? ಹಾಂ, 1 ಟೀ ಸ್ಪೂನು ಸರ್. 1 ಟೀ ಸ್ಪೂನು. ಮತ್ತು ಇದು ಧನಿಯಾ ಸರ್. ಧನಿಯಾ ಇದೆಷ್ಟು? ಇದು 1 ಟೀ ಸ್ಪೂನ್ ಅಷ್ಟು ಸರ್. 1 ಟೀ ಸ್ಪೂನ್ ಧನಿಯಾ. ನೋಡಿ, ಒಂದೊಂದು ಸ್ಟೈಲಿ. ದಾಲ್ಚಿನ್ನಿ ಪತ್ತ ಸರ್, 3 ರಿಂದ 4. ದಾಂಡೇಲಿ ಶೈಲಿ ಸಾಗು. ಆಮೇಲೆ ಇದು ಏಲಕ್ಕಿ ಸರ್, 3 ರಿಂದ 4. ಸರ್, ಇದು ಮಗಜ್ ಬೀಜ ಅಂತ. ಮಗ ಅಂದರೆ ಪಂಪ್ಕಿನ್. ಹೌದೌದು ಸರ್. ಹಾಂ, ನೋಡಿ, ಅದ್ರ ಬೀಜ ಸರ್. ಕುಂಬಳಕಾಯಿ ಬೀಜ. ಅದೊಂದು ಹಿಡಿ ಹಾಕಿದ್ರು ಸಣ್ಣದು. ಹಾಂ, ಅದು ಒಂದು ದೊಡ್ಡ ಸ್ಪೂನ್ ಅಷ್ಟು. ದೊಡ್ಡ ಸ್ಪೂನು. ಇದು ಒಂದು ಟೀ ಸ್ಪೂನ್ ಅಷ್ಟು ಸರ್. ಬಿಳಿ ಎಳ್ಳು. ಸರ್. ಹಾಂ, 1 ಟೀ ಸ್ಪೂನ್. ಇದು ಸರ್ ದಾಲ್ಚಿನ್ನಿ. ತೋರಿಸಿ ಸರ್. ಒಂದು 2 ರಿಂದ 3. ಹಾಂ, ಚಕ್ಕೆ 2 ರಿಂದ 3. ಸರ್, ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡೋಣ ಸರ್. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸರ್. ಒಂದು
2 ಟೇಬಲ್ ಸ್ಪೂನ್ ಅಷ್ಟು. ಇದೇ ಫಸ್ಟ್ ಟೈಮ್ ಹಾಕಿದ್ದು ನಾವು ಎಣ್ಣೆ. ಹೌದು ಸರ್. ಮತ್ತೆ ಹಾಕಿದಿಲ್ಲ. ಇಲ್ಲ ಹಾಕಿ. 2 ಟೇಬಲ್ ಸ್ಪೂನ್ ಎಣ್ಣೆ ಇವಾಗ ಬಿತ್ತು. ಸ್ವಲ್ಪ ಹೈ ಫ್ಲೇಮಲ್ಲಿ ಫಸ್ಟ್ ಮಾಡ್ಕೊಂಡು ಆಮೇಲೆ ಕಾಯಿ ಹಾಕೋಬೇಕಾದ್ರೆ ಫ್ಲೇಮ್ ಕಮ್ಮಿ ಮಾಡಿಬಿಡ್ತೇವೆ ಸರ್. ಕಾಯಿ ಹಾಕ್ತೇನೆ ಸರ್. ಕಾಯಿ ಇಲ್ಲಿ ತುರಿದಿರೋ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ರೆಡಿ ಇದೆ. ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಗುತ್ತೆ. ವೀಕ್ಷಕರೇ ನೋಡಿ, ಕಿಚನಲ್ಲಿ ನಿಸರ್ಗ, ನ್ಯಾಚುರಲ್ ಲೈಟ್ ಇದು, ಯಾವುದೇ ಲೈಟ್ ಆನ್ ಮಾಡಿಲ್ಲ, ಇಷ್ಟು ಚೆನ್ನಾಗಿ ಬರ್ತದೆ. ಇದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಕಿಚನ್ ಲೈಟಿಂಗು ಯಾವುದೇ ಕರೆಂಟ್ ಇಲ್ಲದೇ ಇಷ್ಟು ಮಾಡ್ಕೊಂಬಿಟ್ರೆ ಅದ್ಭುತವಾದ ಲೈಟ್ ಇದೆ ಇಲ್ಲಿ. ಸರ್ ಈ ಕಾಯಿ ಎಂತಕ್ಕೆ ಕಾಯಿ 1.5 2 ಕಾಯಿ ಇದೆ ಸರ್. ಇದು 1.5 2 ಕಾಯಿ ತುರ್ಕೊಂಡಿದ್ದಾರೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಅಂತ ಇಷ್ಟು ಕಾಯಿ ಹಾಕ್ತೇವೆ ಸರ್ ನಾವು. ಹಸಿಕಾಯಿ ಸರ್. ನಾವು ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ 50 ಜನ ಇದ್ದಾರೆ ಸರ್ ರಿಸಾರ್ಟ್ ಅಲ್ಲಿ. ಹೌದು ಸರ್, 50 ಜನ ಇದ್ದಾರೆ. ಹಾಂ ಸರ್. ಸರ್ ಒಂದಷ್ಟು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ 1 ಸ್ಪೂನ್. ಹಾಂ ಸರ್. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಸರ್. ಸೊ ಇದು ಯಾವ್ದೇ ಹಾಕೋಬಹುದು ನಾವು? ಗರಂ ಮಸಾಲ ಯಾವ್ದು ಹಾಕ್ಬೋದು ಸರ್. ಕಿಚನ್ ಕಿಂಗ್ ಹಾಕ್ಬೋದು, ಭಾಷಾ ಮಸಾಲ ಹಾಕ್ಬೋದು. ನಾವು ಕಿಚನ್ ಕಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ಗರಂ ಮಸಾಲ 1.5 ಸ್ಪೂನ್. 1.5 ಸ್ಪೂನ್ ಸರ್. ಅಂದ್ರೆ 50 ಜನಕ್ಕಾದ್ರೆ 1.5 ಸ್ಪೂನು. ನೀವು ಜನ ನೋಡಿ ಹಾಕ್ಬೋದು ಸರ್, ಅದಕ್ಕೇನಿಲ್ಲ. ಈ ಪ್ರಮಾಣ. ಅಂದ್ರೆ ಇದರಲ್ಲಿ ನಾವು ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡಲ್ಲ ಸರ್. ಹೌದೌದು. ಓನ್ಲಿ ಗ್ರೀನ್ ಚಿಲ್ಲಿ ಅಷ್ಟೇ. ಗ್ರೀನ್ ಚಿಲ್ಲಿ ಇದೆಯಲ್ಲ. ಹಾಂ ಸರ್. ಹೌದು. ಆಯ್ತು ಸರ್. ಈಗ ಇಷ್ಟು ಬೇಯಿಸ್ಕೊಂಡಿದ್ದು ಸಾಕಲ್ಲ? ಈಗ ಬೇಯಿಸ್ಕೊಂಡಿದ್ದು ಸಾಕು ಸರ್. ಈಗ ಸ್ವಲ್ಪ ಅದು ತಣ್ಣಾಗುವವರೆಗೆ ಇಟ್ಟು ಆಮೇಲೆ ರುಬ್ಕೊಳ್ಳುವ. ತಣ್ಣಗಾಗಬೇಕು. ಇದು ಹಿಂಗೆ ತಣ್ಣಗಾಗ್ಬಿಡ್ತಾರೆ. ಸಾಗು ಮಾಡ್ಲಿಕ್ಕೆ ಇದು ಫ್ಲವರ್, ಒಂದು ಫ್ಲವರ್, ಕಾಲಿಫ್ಲವರ್ ಆಯ್ತು. ಒಂದು 3 ಆಲೂಗಡ್ಡೆ, 3 ಆಲೂಗಡ್ಡೆ, ಆಮೇಲೆ ಒಂದು 4 ಕ್ಯಾರೆಟ್, ಒಂದು 150 ಗ್ರಾಮ್ ಅಷ್ಟು ಬೀನ್ಸು. ಓಕೆ. ಇದೆಲ್ಲ ಹಾಕಿ ಸರ್. ಒಂದು ಬೌಲ್ ಅಷ್ಟು ಗ್ರೀನ್ ಪೀಸ್. ಇದೆಲ್ಲ ಹಾಕಿ ನೀರು ಹಾಕಿ ಒಂದು ವಿಸಿಲ್ ಹೊಡ್ಸೋದು ಸರ್. ಒಂದು ವಿಸಿಲ್ ಹೊಡ್ಸ್ತೀವಿ ಈಗ? ಹಾಂ ಸರ್. ಓಹೋ, ಲೈವ್. ಓಕೆ. ನೋಡಿ ವೀಕ್ಷಕರ, ಎಲ್ಲ ತರಕಾರಿ ತೊಳಿತಿದ್ದಾರೆ. ತೊಳೆದ ನಂತರ ಬಿಸಿಲು ಹಾಕ್ಸೋದು. ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೇವೆ ಸರ್. ಈಗ ಒಂದು ಬಿಸಿಲು ಹೊಡಿಸೋದು. ಈ ಅಡುಗೆ ಬಗ್ಗೆ ನಿಮ್ಗೆ ಯಾವಾಗ ಒಲವು ಬಂತು, ಇಂಟ್ರೆಸ್ಟ್ ಅಂದರೆ ನಾವು ಶಾಲೆ ಕಲಿಯಲಿಲ್ಲ ಸರ್. ನಾವು ಗೋವಾ ಹೋಗಿದ್ವಿ. ಗೋವಾದಲ್ಲಿ ಹಾಗೆ ನೋಡ್ಕೊಂಡು ಕಲ್ತಿದ್ದು ಸರ್. ನಾವು ಯಾವುದು ಇದಕ್ಕೆಲ್ಲ ಹೋಗ್ಲಿಲ್ಲ ಸರ್. ಟ್ರೈನಿಂಗ್ ಇಲ್ಲ, ಏನಿಲ್ಲ ಸರ್. ಅಲ್ಲೆಲ್ಲೇ ನೋಡ್ಕೊಂಡು ಕಲ್ತಿದ್ ಸರ್. ಹೌದಾ? ನಮ್ಮ ಮಂಗಳೂರು ಒಬ್ರು ಭಟ್ರು ಇದ್ರು, ಅವ್ರೊಂದ್ ಸ್ವಲ್ಪ ಕಲ್ಸಿದ್ರು. ಅದ್ ಕಲ್ತ್ಮೇಲೆ ಹಾಗೆ ಮಾಡ್ತಾ ಇಲ್ಲಿಂದ ದಾಂಡೇಲಿಗೆ ಬಂದೆ ಸರ್. ದಾಂಡೇಲಿ ಒಂದು 10 years ನಾನು ಅಲ್ಲಿ ಕಾಮತ್ ಹೋಟೆಲಲ್ಲಿ ಸರ್ವಿಸ್ ಇದೆ ಸರ್ ನಂದು. ಅಲ್ಲಿಂದ ಆಮೇಲೆ ಇಲ್ಲೇ ಬಂದು 1 ವರ್ಷ ಆಯ್ತು. 1 year ಆಯ್ತು ಸರ್ ನನ್ಗೆ ಇಲ್ಲಿ ಬಂದು. ಟೋಟಲ್ ನೀವೇ ಹೆಡ್? ಸರ್ ನಾನೇ ಹೆಡ್ ಇಲ್ಲೇ. ಎಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಳ್ತೇನೆ. ಓಕೆ ಸರ್, ಸೂಪರ್. ಥ್ಯಾಂಕ್ ಯು. ಇದು ನಾವು ಸಾಗುಗೆ ಪಲ್ಯ ವೆಜಿಟೇಬಲ್ ಕುದಿಸಿದ್ದಲ್ಲ ಸರ್. ಅದು ವಿಸಿಲ್ ಬಂತು. ಸರ್ ವೆಜಿಟೇಬಲ್ ಕುದ್ದಿದೆ ನೋಡಿ. ವೆಜಿಟೇಬಲ್ ಈ ರೀತಿ ನೋಡಿ. ನಮ್ಮ ಬನ್ಸಿಗೆ ಸಾಗು ತಣ್ಣಗಾಗಿದೆ ಸರ್. ಇದು ಆಲ್ಮೋಸ್ಟ್ ತಣ್ಣಗಾಗಿದೆ ಸರ್. ಬನ್ ಕುರ್ಮಾಗೆ ಕಡಾಯಿ ತೊಳಿತಾ ಇದ್ದಾರೆ. ಸ್ವಚ್ಛವಾಗಿ ಕಡಾಯಿ ತೊಳ್ಕೊಂಡು ಇಟ್ರಿ. ನಮ್ಮ ಬನ್ನಿಗೆ ಸಾಗು ಕುರ್ಮಾ. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್. 1 2 ರಿಂದ 3 ತೆಜಪತ್ತ, ಒಂದು 2 ಈರುಳ್ಳಿ ಸರ್, ಒಂದು 3 ಟಮಾಟಿ ಸರ್. ಸರ್ ಇದು ಕುದಿಸಿದಂಥದ್ದು ವೆಜಿಟೇಬಲ್. ಓಕೆ. ಅದು ನಾವು ತೆಗೆದಿದ್ದಲ್ಲ ಸರ್ ಮಸಾಲ. ಈಗ ಈ ತೆಗೆದಿರೋ ಮಸಾಲ ರುಬ್ಬೋದು. ಇದಿಷ್ಟು ರುಬ್ಬೇಕಲ್ಲ ಸರ್? ಇಲ್ಲ ಸರ್, ಅದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟೇ ರುಬ್ತೀವಿ. ಓ ಹಂಗೆ, ನೀವು ಎಲ್ಲದಕ್ಕೂ ಬೇಕಂತ ಮಾಡ್ಕೊಂಡ್ಬಿಡ್ತೀವಿ? ಹೌದೌದು ಸರ್. ಅಂದ್ರೆ ಮಧ್ಯಾಹ್ನ ಆಗ್ತದಲ್ಲ ಸರ್, ಮಧ್ಯಾಹ್ನ ಮತ್ತೆ ಗೆಸ್ಟ್ ಇದ್ದಾರೆ ನಮ್ಗೆ. ಈಗ ಸದ್ಯಕ್ಕೆ ಏನ್ ಬೇಕು ಅಷ್ಟು ಇಟ್ಕೊಳ್ತಾರೆ. ಎಲ್ಲ ಫಿಲ್ಟರ್ ನೀರು ಹಾಕ್ತಿದ್ರೆ ನಮಗೆ ಕಿಚನ್ಗೆ ಬರೋದು ಮತ್ತೆ ಅಲ್ಲಿ ಕುಡಿಲಿಕ್ಕೆ ಬರೋದು ಎಲ್ಲ ಫಿಲ್ಟರ್ ನೀರು. ಎಲ್ಲ ಫಿಲ್ಟರ್ ನೀರು. ಹಾಂ ಸರ್. ಸರ್ ಇಷ್ಟಾದ್ರೆ ಸಾಕು ಸರ್? ಹಾಂ ಸರ್, ಇಷ್ಟಾದ್ರೆ ಸಾಕು. ಇದಕ್ಕೆ ಹಾಕ್ಬಿಡೋದು. ಎಷ್ಟು ಬಿದ್ದಂಗೆ ಆಯ್ತು ಸರ್ ಇದು ಕಪ್ಪು?
ಒಂದು 200 ml ಬಿತ್ತಾ? ಹಾಂ, ಇದು 250 ml ಸರ್. ಇದು 1/4 kg ಅಷ್ಟು ಸಾಗು ಇದು ಮಾಡ್ಕೊಂಡ್ರು. ಅಂದ್ರೆ ನಾವು ಅರ್ಧ ಕೆಜಿ ಅಷ್ಟು ಹಾಕ್ತೇವೆ ಸರ್. ಇನ್ನೂ ಹಾಕ್ತಾ ಇದ್ದೀನಿ. ಇನ್ನೂ ಹಾಕ್ತಾರೆ. ಇದಕ್ಕೆ ಅರ್ಧ kg ಹಾಕ್ತಾರೆ. ಇನ್ನೂ ದಪ್ಪ ಆಗಬೇಕು ಸರ್ ಅದು. ಸೊ ಇವಾಗ ಇದೊಂದು 1/4 kg ಸರ್. ಹಾಂ ಸರ್. ಅರ್ಧ kg ಹಾಕೊಂಡ್ರಿ. ಹಾಂ, ಸೊ ಅಲ್ಲಿಗೆ ನಮ್ಮ ಬನ್ಸಿನ ಸಾಗು ಅದಕ್ಕೊಂದು ಕರೆಕ್ಟಾದ ಹದ ಬಂದಂಗೆ ಕಾಣ್ತದೆ ನಮಗೆ. ನೀರು ಉಪ್ಪು ಹಾಕ್ತಾ ಇದ್ದೀನಿ ಸರ್. ಈ ಹಂತಕ್ಕೆ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು. ಇಷ್ಟು ಸಾಕಾಗುತ್ತೆ ಸರ್ 5 ಜನಕ್ಕೆ? ಸಾಕಾಗ್ತದೆ ಸರ್. ಬೆಳಗ್ಗೆ ಬನ್ಸಿಗೆಲ್ಲ ಜಾಸ್ತಿ ಹೋಗೋದಿಲ್ಲ. ಹಾಂ, ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ಗಾಗಿ ಹೌದು, ಕೊತ್ತಂಬರಿ ಸೊಪ್ಪು. ಎಸ್. ನೋಡಿ ವೀಕ್ಷಕರೇ, ನೀವು ಬೇರೆ ಬೇರೆ ಸಾಗು ನೋಡಿರ್ತೀರಿ. ಈ ಸಾಗುದಲ್ಲಿ ಏನು ಡಿಫ್ರೆಂಟ್ ಆಗಿದೆ ಕಾಮೆಂಟಲ್ಲಿ ಹಾಕಿ. ಆ ಸಾಗು ಇವಾಗ ಬೊಫೆ ಸೆಟ್ಟಿಗೆ ಹೋಗ್ತಾ ಇದೆ. ಹೌದ್ರೆ, ಹಾಗೆ ಧನ್ಯವಾದಪ್ಪ. ಒಳ್ಳೆ ನಮಗೆ ಬನ್ನು ಮಂಗಳೂರು ಬನ್ನು ತೋರಿಸಿದ್ರಿ, ಒಳ್ಳೇದಾಗ್ಲಿ. ಮಂಗಳೂರು ಬನ್ನು ಸಾಗು ಸಾಕು ಸರ್. ಹಾಂ ಸರ್. ಎಂಥ ಮಧುರವಾದ, ನೀವು ಕಾಡಿನ ಒಳಗಡೆ ಕುಂತಿರೋ ವಾತಾವರಣ, ಜಂಗಲ್ ಸ್ಟೇ, ಅಲ್ಲಿ ನಮಗೆ ಮಂಗಳೂರು ಬನ್ಸು, ಅವ್ರು ಮಾಡಿದ ಸಾಗು, ಒಂದು ಕಾಯಿ ಚಟ್ನಿ ಸಿಕ್ಬಿಟ್ಟಿದೆ. ಮಂಗಳೂರು ಬನ್ಸು ನೋಡಿ, ಜೀರಿಗೆ ಎಲ್ಲ ಕಾಣ್ತಾ ಇದೆ. ನಮಗೆ ಒಳಗಡೆ ಪದ್ರ ಹೆಂಗಿರುತ್ತೆ ನೋಡ್ಬಿಡೋಣ. ಹಿಂಗಿರ್ಬೇಕು ಬಣ್ಣ. ನಾನು ನೋಡ್ತಾ ಇರ್ತೀನಲ್ಲ ಕಡೆಗೆ ನೋಡಿ. ನೋಡ್ರಿ ಬನ್ಸು ನಾವು ಕಟ್ ಮಾಡ್ಕೊಂಡಿರೋ ಪೀಸನ್ನು ನಾನು ಫಸ್ಟು ಸಾಗು ಒಟ್ಟಿಗೆ ಬಣ್ಣ ಅಂದರೆ ಹೆಂಗಿರ್ಬೇಕು. ಮೊದಲನೇ ತುತ್ತು ಕಾಡಿನ ಮಧ್ಯ ನಾನು ಮೇಲೆ ನೋಡ್ತಾ ಇದ್ದೀನಿ. ಈ ರುಚಿ ಎಲ್ಲಿಂದ ನಮಗೆ ಬೆರಗಿಳಿದು ಬರ್ತಾ ಇದೆ ಅಂತ. ಅದ್ಭುತವಾದ ರುಚಿ ರೀ. ಮಂಗಳೂರು ಬನ್ ಹೆಂಗೆ ಮಾಡ್ತಾರೆ ಅನ್ಕೊತಿದ್ವಿ. ಮಂಗಳೂರು ಬನ್ ರೆಸಿಪಿ ನಾನು ಕಾಯ್ತಿದ್ದೆ, ಎಲ್ಲಿ ಮಾಡಿಸೋದು, ಯಾರ ಕೈಲಿ ಮಾಡಿಸೋದು ಅಂತ. ನಮಗೇ ಗೊತ್ತಿದ್ದಿಲ್ಲ. ಜಂಗಲ್ ಸ್ಟೇ, ಗ್ರೀನ್ಲ್ಯಾಂಡ್ ಜಂಗಲ್ ಸ್ಟೇಲಿ ಸಿಕ್ಬಿಡ್ತು ನಮಗೆ. ಸೂಪರ್ ರುಚಿ ಇದೆ. ಬಂದಾಗ ನೀವು ಅವತ್ತಿನ ಬೊಫೆಯಲ್ಲಿ ಬ್ರೇಕ್ಫಾಸ್ಟಲ್ಲಿ ಇದ್ದಿದ್ದರೆ ಯು ಆರ್ ಲಕ್ಕಿ. ಮನೇಲಿ ಮಾಡ್ಕೊಳ್ಳಿ, ಮಾಡ್ಕೊಂಡ ನಂತರ ನಮಗೆ ಯಾವ ಥರ ಬಂತು ಅಂತ ಹೇಳಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.